ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತು ಎಲ್ರಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ ಅಂತ ಹೇಳಿ ಮನಸಾರೆ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಪ್ರೀತಿಯ ಅಕ್ಕ, ತಂಗಿ, ಅಣ್ಣ, ತಮ್ಮ ಎಲ್ರಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ. ಇವತ್ತು ಹುಣ್ಣಿಮೆ ಬೇರೆ ಇದೆಯಲ್ಲ, ಹಾಗಾಗಿ ಬೆಳಗ್ಗೆನೇ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಹಾಗೆ ಹೊರಗಡೆ ಕೂಡ ದೀಪ ಎಲ್ಲ ಇಟ್ಬಿಟ್ಟು ಪೂಜೆನ ಮಾಡಿದ್ವಿ. ಅದರಲ್ಲಿ ಇವತ್ತು ನೂಲು ಹುಣ್ಣಿಮೆ ಅಂದರೆ ಒಂಥರ ಸ್ಪೆಷಲ್. ಹುಣ್ಣಿಮೆ, ಅಮಾವಾಸ್ಯೆ ಎಲ್ಲ ಸ್ಪೆಷಲೇ. ಸೊ ಇವತ್ತು ಸಿಂಪಲಾಗಿ ಈ ಥರ ಒಳಗಡೆ ಪೂಜೆನ ಮಾಡಿದ್ದೀನಿ. ಹಾಗೆ ಒಂದು ಸೈಡು ಟೀ ಮಾಡಲಿಕ್ಕೆ ಇಟ್ಟಿದ್ದೆ. ಮನೆಯಲ್ಲಿ ಸ್ವಲ್ಪ ರಾತ್ರಿ ತಂದಿರೋಂಥ ಹಾಲು ಹಂಗೆ ಇತ್ತು ಒಂದು ಸ್ವಲ್ಪ, ಹಾಗಾಗಿ ಬೆಳಗ್ಗೆನೇ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಟಿಫನ್ಗೂ ಕೂಡ ಇವಾಗ ಇಕ್ಕಬೇಕು. ಇವತ್ತು ಪುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಪುಳಿಯೋಗರೆ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೋಬೇಕು. ಫಸ್ಟು ಟೀ ಕುಡಿದ್ಬಿಟ್ಟು ಆಮೇಲೆ ರೆಡಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಈಗ ಟೀನ ಸೋಸ್ಕೊಳ್ತಾ ಇದ್ದೀನಿ. ಟೀ ಫಸ್ಟು ನಮಗೆ ಟಾನಿಕ್, ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಟೀ ಕುಡಿದ ತಕ್ಷಣ ಎನರ್ಜಿ ಆಗಿಬಿಡುತ್ತೆ ನಮಗೆ. ಸೊ ಒಂದು ಗ್ಲಾಸ್ ಟೀ ಅಲ್ಲಿಂದ ನಾನು ಸ್ಟಾರ್ಟ್ ಆಗುತ್ತೆ ನನ್ನ ರುಟೀನ್ ಅನ್ನೋದು. ಇದನ್ನು ಚೇಂಜ್ ಮಾಡ್ಕೋಬೇಕಂತಲೇ ಇದ್ದೀನಿ, ಬಟ್ ಆಗ್ತಾನೇ ಇಲ್ಲ. ಓಕೆ, ಚೇಂಜ್ ಮಾಡೋಣ. ಹಾಗೆ ಇವತ್ತು ಫಸ್ಟ್ ಟೈಮ್ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದೆ. 15 ಮಿನಿಟ್ಸ್ ಡೆಲಿವರಿ ಬರುತ್ತಲ್ವ, ಅದರಲ್ಲಿ ಆರ್ಡ್ರ್ ಮಾಡಿದೆ. ಏನೆಲ್ಲ ಆರ್ಡ್ರ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಚಾಕ್ಲೇಟ್ ಬಾಕ್ಸು ಕಾಂಬೋ ಪ್ಯಾಕ್ ಬರುತ್ತಲ್ವ, ಕ್ಯಾಡ್ಬರಿದು, ಅದನ್ನು ಆರ್ಡ್ರ್ ಮಾಡಿದ್ದೀನಿ. ಹಾಗೆ ಹಾಲು, ಇದು ಬಂದುಬಿಟ್ಟು ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ, ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಏನಂದರೆ ಡೈಲಿ ಒಂದು ತಿನ್ನೋಣ ಅಂತ ಹೇಳಿ ತುಂಬಾ ಚೆನ್ನಾಗಂತ ಹೇಳ್ತಾರೆ ಹೇರ್ಗೆ ಅದೆಲ್ಲ, ಹಾಗಾಗಿ ಆರ್ಡ್ರ್ ಮಾಡಿದೆ. ಇಲ್ಲಿ ನೋಡ್ತಾ ಇದ್ರಲ್ವ, ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ನಾನು ಮೊದಲು ಯಾವಾಗಲೂ ಒನ್ ಟೈಮ್ ತಿಂತಾಯಿದ್ದೆ, ಬಟ್ ಇವಾಗ ತಿನ್ನೋದು ಬಿಟ್ಟಿದ್ದೆ. ಹಾಗಾಗಿ ಡೈಲಿ ತಿನ್ನೋಣ ಅಂತ ಹೇಳಿ ಅದನ್ನು ಆರ್ಡ್ರ್ ಮಾಡಿಕೊಂಡೆ. ಹಾಗೆ ಹಾಲು ಕೂಡ ತೊಗೊಂಡೆ. ಇದು ಆನ್ಲೈನಲ್ಲಿ ಬಂದುಬಿಟ್ಟು 26. ನಾವು ಏನು ಇಲ್ಲಿ ತೊಗೊಂಡು ಬರೋದಕ್ಕೆ ಹೋಗ್ತೀವಲ್ಲ, ಅಲ್ಲಿ 28 ರೂಪಾಯಿ ಹೇಳ್ತಾರೆ. ಒಂದು 2 ರೂಪಾಯಿ ಕಡಿಮೆ. ಓಕೆ, ಅದನ್ನಾದರೂ ನಮಗೆ ಮಿಕ್ಕುತ್ತಲ್ಲ ಅಂತ ಹೇಳಿ ನಾನು ಕೂಡ ತೊಗೊಂಡೆ. ಹಾಗೆ ಫ್ರೀ ಡೆಲಿವರಿ ಇತ್ತು. ಓಕೆ, ಬೆಸ್ಟ್ ಅಲ್ಲ ಅಂತ ಅನಿಸ್ಬಿಡ್ತು. ನಾನು ಟೀ ಕುಡಿಯೋದು ಮುಗಿಯೋಷ್ಟರಲ್ಲಿ ಬಂದೇ ಬಿಡ್ತು ನನಗೆ ಇದೆಲ್ಲ ಆರ್ಡ್ರ್ ಮಾಡಿರೋದು. ನಾನು ಟೀ ಕುಡ್ಕೊತ ಕುತ್ಕೊಂಡಿದ್ದೆ, ಆವಾಗ ನಾನು ಆರ್ಡ್ರ್ ಹಾಕಿದ್ದು. ಆರ್ಡ್ರ್ ಹಾಕಿ ಟೀ ಕಂಪ್ಲೀಟ್ ಆದ ತಕ್ಷಣವೇ ಬಂತು. ಹ್ಯಾಪಿ ನಾನು. ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದರೂ ಕೂಡ ತುಂಬ ಚೆನ್ನಾಗಂತ ಅನ್ನಿಸ್ತು. ಸೊ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವತ್ತು ರಕ್ಷಾಬಂಧನ ಇದೆಯಲ್ಲ, ಹಾಗಾಗಿ ನಮ್ಮ ಮನೇಲಿರೋಂಥ ಪುಟ್ಟ ಮಕ್ಕಳು, ನನ್ನ ಮಗ ಮತ್ತು ನನ್ನ ಮಗಳು ಇಬ್ಬರು ಕೂಡ ಫುಲ್ ಹ್ಯಾಪಿಯಾಗಿ ಇವತ್ತು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರು ಇವತ್ತು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಏನೆಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳಿ ಈ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಇವಾಗ ನನ್ನ ಮಗಳು ಹಣೆಗೆ ವಿಭೂತಿ ಇಟ್ಬಿಟ್ಟು ಕುಂಕುಮ ಹಚ್ಚಿದ್ಲು. ಹಾಗೆ ನಮ್ಮ ಅಜ್ಜು ಕೂಡ, ನನ್ನ ಮಗನ ಹೆಸರು ಬಂದುಬಿಟ್ಟು ಅಜಯ್ ಅಂತ ಹೇಳಿ, ಅವನು ಕೂಡ ನನ್ನ ಮಗಳಿಗೆ ಇವಾಗ ವಿಭೂತಿನೇ ಹಚ್ಚಿ ಕುಂಕುಮನ ಇಕ್ತಾ ಇದ್ದಾನೆ. ಅವನು ಏನಂದರೆ ಈ ಥರ ಅವಳು ಏನು ಮಾಡ್ತಾಳೆ ಅದಕ್ಕೆ ಆಪೋಸಿಟ್ ನಾನು ಮಾಡ್ತೀನಿ ಅನ್ನೋ ಥರ. ಅವನು ತುಂಬ ಕೇರಿಂಗ್ ಅಂತಲೇ ಹೇಳ್ಬೋದು. ನಾನು ಏನಾದರೂ ಒಂದೊಂದು ಸಲ ಅವಳಿಗೆ ಬೈತಾ ಇದ್ದರೆ, ಅಮ್ಮ ಬೈಬೇಡ ಬಿಡಮ್ಮ ಅಂತ ಹೇಳೋದು. ನನಗೆ ಕೋಪ ಬಂದಾಗ ಏನಾದರೂ ಒಂದು ಏಟು ಹೊಡೆಯೋದಕ್ಕೆ ಹೋಗ್ಬಿಟ್ಟು, ಅಮ್ಮ ಹೊಡಿಬೇಡಮ್ಮ ಅಂತ ಹೇಳ್ತಾನೆ. ಬಟ್ ಕಿತ್ತಾಡೋದು ಮಾತ್ರ ಸಖತ್ತಾಗಿ ಕಿತ್ತಾಡ್ತಾರೆ. ಅದು ಇದ್ದೇ ಇರುತ್ತೆ ಮನೇಲಿ ಯಾವಾಗ್ಲೂ. ಇಬ್ಬರು ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನನಗಂತೂ ತುಂಬ ಖುಷಿಯಾಗುತ್ತೆ. ಈ ಒಂದು ದಿನ ಅನ್ನೋದು ತುಂಬ ಹ್ಯಾಪಿ ಮತ್ತು ಒಂದು ಸ್ವಲ್ಪ ಬೇಜಾರು. ಯಾಕಂದರೆ ನನಗೆ ಯಾರೂ ಅಣ್ಣ ತಮ್ಮ ಆಗಲಿ ಅಥವಾ ಅಕ್ಕ ತಂಗಿ ಆಗಲಿ ಯಾರೂ ಇಲ್ಲ, ನಾನು ಒಬ್ಬಳೇ. ಹಾಗಾಗಿ ನನಗೂ ಯಾರಾದರೂ ಅಣ್ಣನೋ ತಮ್ಮನೋ ಇದ್ದಿದ್ದರೆ ಚೆನ್ನಾಗಿರ್ತಾ ಇತ್ತಲ್ಲ. ಸೊ ಅವ್ರಿಗೂ ಕೂಡ ನಾನು ಕೂಡ ರಾಖಿನ ಇದೇ ರೀತಿ ಕಟ್ಬೋದಿತ್ತು ಅಂತ ಹೇಳಿ ಬೇಜಾರಾಗುತ್ತೆ ಎಲ್ಲೋ ಒಂದು ಕಡೆಗೆ. ಆದರೂ ಏನು ಮಾಡೋದಕ್ಕಾಗಲ್ಲ. ನಾವು ಹಣೆ ಬರದಲ್ಲಿ ಏನು ಪಡ್ಕೊಂಬಂದಿರ್ತೀವೋ ಅದನ್ನೇ ನಾವು ಏನಂತಾರೆ, ಅದನ್ನ ಸ್ವೀಕರಿಸಲೇಬೇಕಾಗತ್ತೆ. ಸೊ ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಇವರಿಬ್ಬರು ನೋಡಿಬಿಟ್ಟೆ ಖುಷಿ ಆಗೋದು ಅಷ್ಟೇ. ನಾನು ಇವಾಗ ನನ್ನ ಮಗಳು ರಾಖಿ ಕಟ್ತಾ ಇದ್ಲು. ಅವ್ಳು ನಿಜ ಕಟ್ಟೋದಕ್ಕೆ ಬರಲ್ಲ. ಯಾವಾಗಲೂ ಕೂಡ ಒಂದು ಜಸ್ಟ್ ಹಂಗೆ ಒಂದು ದಾರ ಸುತ್ತಾಕಿರ್ತಾಳೆ, ಆಮೇಲೆ ನಾನು ಅದನ್ನು ಮತ್ತೆ ಕಟ್ತೀನಿ. ಅದೇ ರೀತಿ ಇವಾಗ ಮಾಡ್ತಾಯಿದ್ಲು. ಮತ್ತು ನಮ್ಮ ಮನೆಯವ್ರು ಸ್ವಲ್ಪ ಹಾಗೆ ಲೈಟಾಗಿ ಕಟ್ತೀನಿ, ಆಮೇಲೆ ನೀ ಕಟ್ಕೊಳಂತಂತ ಹೇಳಿ ಕಟ್ತಾ ಇದ್ದಾರೆ.
ಫೈನಲಿ ರಾಖಿ ಕಟ್ಟಿದ್ದಾಯಿತು. ನನ್ನ ಮಗಳು ಪ್ರತಿ ಸಲವೂ ಫುಲ್ಲು ಹ್ಯಾಪಿ ಅವಳಿಗೆ. ಅವನಿಗೆ ಆರತಿ ಬೆಳಗೋದಾಗಿರ್ಬೋದು, ನೋಡಿ ಈ ಥರ ಅಕ್ಷತೆ ಕಾಳು ಹಾಕೋದಾಗಿರ್ಬೋದು, ಸಖತ್ ನಗ್ತಿರ್ತಾಳೆ. ಅವಳು ನಗೋದೇ ಒಂಥರ ನನಗೆ ಎನರ್ಜಿ ಅಂತಲೇ ಹೇಳ್ಬೋದು. ನನಗೆ ಕೆಲವೊಂದು ಸಲ ನಾನು ಡಲ್ ಆದಾಗ ಅವಳೇ ನನಗೆ ಬೂಸ್ಟಪ್ ಮಾಡೋದಂತಲೇ ಹೇಳ್ಬೋದು. ನಾನು ಡಲ್ ಆಗ್ಬಿಟ್ಟು ಯಾಕಮ್ಮ ಹಿಂಗಿದೆಯಾ, ಯಾಕೆ ಏನಾಯಿತು ಅಂತ ಹೇಳಿ ಕ್ವಶನ್ ಕೇಳ್ತಾಳೆ. ಆಮೇಲೆ ಬಿಡಮ್ಮ ಅದನ್ನೆಲ್ಲ ಯೋಚನೆ ಮಾಡ್ತೀಯಲ್ಲ ಅಂತ ನನಗೆ ಅವಳು ಅಡ್ವೈಸ್ ಮಾಡ್ತಾಳೆ. ನಂಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಇವಳೇ ನನಗೆ ಎರಡನೇ ತಾಯಿ ಅಂತಲೂ ಕೂಡ ಹೇಳ್ಬೋದು. ನನಗೆ ಅಷ್ಟು ಕೇರಿಂಗ್ ಮಾಡ್ತಾಳೆ. ಹಾಗೆ ಹಠ ಕೂಡ ಅವಳಿಗೆ. ಯಾವ ರೀತಿ ಹಠ ಅಂದರೆ ಅವಳು ಬೇಕು ಅಂದಿದ್ದು ಬೇಕೇ ಬೇಕು, ಬೇಡ ಅಂದರೆ ಮುಗ್ದೇ ಹೋಯ್ತು, ಅದನ್ನು ತಿರ್ಗಾಕು ನೋಡೋಲ್ಲ ಆ ಥರ. ಇವಾಗ ನನ್ನ ಮಗ ಅವ್ರ ತಂಗಿ ಗಿಫ್ಟ್ ಕೊಡ್ತಾ ಇದ್ದಾನೆ. ಹೇಳಬೇಕಂದ್ರೆ ಅವನು ನೈಟೇ ಹೇಳ್ತಾ ಇದ್ದ, ಅಮ್ಮ ಭ್ರಮರಂಗೆ ಈ ಥರ ಚಾಕ್ಲೇಟ್ ಗಿಫ್ಟ್ ಕೊಡೋಣಮ್ಮ ಅಂತ ಹೇಳ್ತಾ ಇದ್ದ. ಹಾಗಾಗಿ ನಾನು ಅದನ್ನು ನೆನಪಲ್ಲಿ ಇಟ್ಕೊಂಡು ಬೆಳಗ್ಗೆನೇ ಇದನ್ನು ಆರ್ಡರ್ ಮಾಡಿದೆ. ಹಾಗೆ ಅವನೇ ಒಂದು ಗ್ರೀಟಿಂಗ್ ಕಾರ್ಡ್ ಥರ ಬರೆದು ರೆಡಿ ಮಾಡಿದ್ದ ಅವ್ರ ತಂಗಿಗೆ. ಹಾಗೆ ಅವಳು ಸೇಮು ಅವರಣ್ಣಂಗೆ ಒಂದು ಗ್ರೀಟಿಂಗ್ ಕಾರ್ಡ್ ಅಂತ ಅವಳು ರೆಡಿ ಮಾಡಿದ್ಲು. ನನಗೆ ನಿಜ ಗೊತ್ತಿಲ್ಲ ಅವರು ರೆಡಿ ಮಾಡಿರೋದು. ಇದನ್ನು ಏನು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡು ಅವಾಗ ತೊಗೊಂಬಂದು ಪಕ್ಕಕ್ಕೆ ಇಟ್ಟಾಗ ಗೊತ್ತಾಯಿತು ನನಗೆ, ಓಕೆ ಇವ್ರು ಮಾಡ್ಕೊಂಡಿದ್ದಾರೆ, ಈ ಥರ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ನೀವು ಇಲ್ಲೇನು ನೋಡ್ತಾ ಇದ್ರಲ್ವ, ಬಟ್ಟೆ ಆಸಿರೋ ಸಮಯಕ್ಕೆ ನಾನು ಆಸಿಲ್ಲ ಆಯಿತಾ. ಇದನ್ನು ಕೂಡ ಅವರೇ ಮಾಡಿರೋದು. ಒಂದು ಮಣೆ ಇಟ್ಬಿಟ್ಟು, ಮಣೆ ಮೇಲೆ ನನ್ನ ವೇಲಿತ್ತು, ಸೊ ವೇಲನ್ನ ಆಸಿಬಿಟ್ಟು ಅದ್ರ ಮೇಲೆ ಇದೆಲ್ಲ ಇಟ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಏನೆಲ್ಲ ಬರ್ತಿದ್ದಾರೆ ಅಂತಲೂ ಕೂಡ ನಾನು ತೋರಿಸ್ತೀನಿ. ಹಾಗೆ ನಮ್ಮ ಮನೆಯವರು ಅವನ ಕೈಯಲ್ಲಿ ದುಡ್ಡು ಕೊಡಿಸ್ತಾ ಇದ್ದಾರೆ ಭ್ರಮರಂಗೆ. ಇಲ್ಲಿ ಕನ್ಫ್ಯೂಸ್ ಮಾಡಿಕೊಂಡ್ರು. ಏನಂದರೆ ನಮ್ಮ ಭ್ರಮರನ್ನೇ ಅಣ್ಣಂಗೆ ಗಿಫ್ಟ್ ಕೊಡಬೇಕೇನೋ ಅಂತ ಅಂದ್ಬಿಟ್ಟು ಭ್ರಮರಂಗೆ ಕೊಡೋಕೆ ಹೋದ್ರು ನಮ್ಮ ಮನೆಯವರು. ಇಲ್ಲ, ಅಜಯ್ ಅವಳಿಗೆ ಕೊಡಬೇಕು ಅಂತ ಹೇಳಿದ್ದಕ್ಕೆ ಮತ್ತೆ ತೊಗೊಂಬಂದು ಅಜಯ್ಗೆ ಕೊಟ್ಟರು. ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ ಏನಂತ ಬರೆದಿದ್ದಾನೆ ಅಜಯ್ ಅದನ್ನೆಲ್ಲದನ್ನು. ಇದು ಶಾರ್ಟ್ ವಿಡಿಯೋಕ್ಕೆ ಬೇಕಿತ್ತು ಅಂತ ಹೇಳಿ ಇದನ್ನು ನಾನು ಜಸ್ಟ್ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಏನೋ ಒಂಥರ ಹ್ಯಾಪಿ ಇವರಿಬ್ಬರು ನೋಡ್ತಾ ಇದ್ದರೆ. ನಾವು ಏನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಇದ್ವಿ ಅದನ್ನು ಮಾಡೋದಕ್ಕಾಗ್ತಾಯಿಲ್ಲ, ಬಟ್ ಇವ್ರು ನೋಡಿ ಫುಲ್ ಹ್ಯಾಪಿ ಆಗಿದ್ವಿ ಅಷ್ಟೇ. ಇಬ್ಬರು ನೋಡಿ ಎಷ್ಟು ಖುಷಿಯಾಗಿದ್ದಾರೆ. ಇವ್ರು ನೋಡ್ತಾ ಇದ್ರೇ ನನಗೆ ಕಳೆದೋಗ್ತೀನಿ ನಾನು. ನನ್ನ ಜೀವನದಲ್ಲಿ ಬೆಲೆ ಕಟ್ಟೋಕ್ಕಾಗದೇ ಇರೋವಂಥದ್ದಂದರೆ ಇವರೇ ನನಗೆ. ಸೊ ಇವರಿಬ್ಬರು ನನಗೆ ಬೆಲೆ ಕಟ್ಟೋಕ್ಕಾಗದೇ ಇರೋಂಥ ಒಂದು ಮುದ್ದು ರತ್ನ ಅಂತಲೇ ಹೇಳ್ಬೋದು. ಅದೇ ಥರನೇ ನನ್ನ ಜೊತೆ ಇರ್ತಾರೆ ಯಾವಾಗಲೂ ಕೂಡ ಅವರು. ಲೈಫ್ ಲಾಂಗ್ ಹೀಗೆ ಇರಬೇಕಪ್ಪ ಅಂತ ಅನ್ಕೋತೀನಿ. ಯಾಕಂದರೆ ಇವಾಗಿರೋ ಮೈಂಡ್ಸೆಟ್ಟು ನೆಕ್ಸ್ಟ್ ದೊಡ್ಡರಾಗ್ತಾ ಹೆಂಗಿರ್ತಾರೆ ಅನ್ನೋದೊಂದು ಭಯ ಅಷ್ಟೇ. ನೋಡಿ ನನ್ನ ಮಗ ಇದು ರೆಡಿ ಮಾಡಿರೋದು ಹ್ಯಾಪಿ ರಕ್ಷಾಬಂಧನ ಭ್ರಮರ ಅಂತ ಹೇಳಿ. ಮತ್ತು ಇದನ್ನು ಓಪನ್ ಮಾಡಿದರೆ ಈ ಥರ, ಸೊ ಹ್ಯಾಪಿ ಈಸ್ ಟುಡೇ ರಕ್ಷಾಬಂಧನ, ಐ ವಿಲ್ ಬಿ ಸೋ ಎಕ್ಸೈಟೆಡ್ ಭ್ರಮರ ಅಂತ ಹೇಳ್ಬಿಟ್ಟು ಬರೆದಿದ್ದಾನೆ. ನನಗಂತೂ ಸಖತ್ ಇಷ್ಟ ಆಯ್ತು ಬರೆದಿರೋದು. ಮತ್ತು ಹಿಂದೆ ಟರ್ನ್ ಮಾಡಿದರೂ ಕೂಡ ನೋಡಿ ಯಾವ ಥರ ಬರೆದಿದ್ದಾನೆ, ಹ್ಯಾಪಿ ರಕ್ಷಾಬಂಧನ ಭ್ರಮರ ಅಂತ ಬರೆದಿದ್ದಾನೆ. ಅವಳಾದ್ರೂ ಫುಲ್ ಹ್ಯಾಪಿ ಆಗೋದು. ಅವಳಿಗಿಂತ ಜಾಸ್ತಿ ನಾನೇ ಹ್ಯಾಪಿ ಆಗಿದ್ದು ನಿಜವಾಗ್ಲೂ, ಇಷ್ಟು ಚೆನ್ನಾಗಿ ಬರೆದಿದ್ದಾನಲ್ಲ ಅಂತ ಹೇಳಿ. ನೆಕ್ಸ್ಟ್ ನನ್ನ ಮಗಳು ಗಿಫ್ಟ್ ಓಪನ್ ಮಾಡ್ತಾಳೆ ನೋಡಿ. ಅವ್ರ ಅಣ್ಣಂಗೋಸ್ಕರ ಕೊಟ್ಟಿರೋವಂಥದ್ದು ಏನಂದರೆ ಮೇಲ್ಗಡೆ ಹ್ಯಾಪಿ ರಕ್ಷಾಬಂಧನ ಅಂತ ಹೇಳಿ ಬರೆದಿದ್ದಾಳೆ ಆಯಿತಾ. ಅವ್ಳಿಗೆ ಏನು ಅನಿಸುತ್ತೋ ಪಾಪ ಅದನ್ನು ಬರೆದು ಅವ್ಳಿಗೆ ಏನು ಡಿಸೈನ್ ಬರ್ತೋ ಆ ಡಿಸೈನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದಾಳೆ. ಸೊ ಇದನ್ನು ಮಾಡಿ ಆಮೇಲೆ ಒಳಗಡೆ ಒಂದು ಡ್ರಾಯಿಂಗ್ ಶೀಟ್ ಇತ್ತು, ಆ ಡ್ರಾಯಿಂಗ್ ಶೀಟ್ ತೊಗೊಂಡು ಬರೆದ್ಬಿಟ್ಟಿದ್ದಾಳೆ. ನನಗೆ ಗೊತ್ತೇ ಇಲ್ಲ ಅವಳು ಡ್ರಾಯಿಂಗ್ ಶೀಟ್ ತೊಗೊಂಡು ಬರೆದಿರೋದು. ನಾನು ಇವಾಗ ನೋಡ್ತಾ ಇದ್ದೀನಿ ನೋಡಿ ಡ್ರಾಯಿಂಗ್ ಶೀಟು ಹ್ಯಾಪಿ ರಕ್ಷಾಬಂಧನ ಅಜಯ್ ಅಂತ ಹೇಳ್ಬಿಟ್ಟು ಬರೆದಿದ್ದಾಳೆ. ಅವರವರೇ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಈ ಥರ ನಮ್ಮ ಮನೇಲಿ ಇವತ್ತು ಸೆಲೆಬ್ರೇಷನ್ ಅನ್ನೋದು ಆಯಿತು. ನಿಮ್ಮ ಮನೇಲೂ ಕೂಡ ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ, ನಿಮ್ಮ ಅಣ್ಣ ತಂಗಿಗೆ ಏನೆಲ್ಲ ಗಿಫ್ಟ್ ಕೊಟ್ರಿ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನೇನು ಚಾಕ್ಲೇಟ್ ಬಾಕ್ಸ್ ತರಿಸಿದ್ನೋ ಅಷ್ಟರಲ್ಲಿ ಇದಿಷ್ಟೆಲ್ಲ ಇದ್ವು ನೋಡಿ ಚಾಕ್ಲೇಟ್ಸ್ ಎಲ್ಲ. ಜಮ್ಸ್ ಪ್ಯಾಕೆಟು ಒಂದು 4, ಆಮೇಲೆ 5 ಸ್ಟಾರ್ ಚಾಕ್ಲೇಟು, ಆಮೇಲೆ 10 ರೂಪೀಸ್ ಚಾಕ್ಲೇಟು, 30 ರೂಪೀಸ್ ಚಾಕ್ಲೇಟ್ಸು, ಇದಿಷ್ಟು ಕಾಂಬೋ ಪ್ಯಾಕಾಗಿ ಬಂದಿತ್ತು. ಇವರು ಹ್ಯಾಪಿನೆಸ್ಸೇ ನನಗೆ ಬೂಸ್ಟು. ಸೊ ಆ ಥರ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ.